ಆಪರೇಷನ್ ಬಿಪಿಎಲ್ ಕಾರ್ಡ್ ಬಡವರ ಕಣ್ಣನ್ನ ಕೆಂಪಗಾಗಿಸಿದೆ. ರೇಷನ್ ಕಾರ್ಡ್ ರದ್ದಾಗುವ ಆತಂಕದಲ್ಲಿದ್ದಾರೆ. ಹೀಗಿರುವಾಗಲೇ ಮತ್ತೊಂದು ತಲೆನೋವು ಕೂಡ ಶುರುವಾಗಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಶಾಕ್. ಆದಾಯ ಪ್ರಮಾಣ ಪತ್ರ ತಂದ್ರೆ ಮಾತ್ರ ರೇಷನ್. ಎಸ್, ಗದಗ ಬೆಟ್ಕೆರೆ ಅವಳಿ ನಗರದ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಪಡಿತರ ಚೀಟಿ ಹೊಂದಿರೋ ಫಲಾನುಭವಿಗಳು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕೆಂಬ ನಿಯಮ ಜಾರಿಯಾಗಿದೆ. ಅವಳಿ ನಗರದ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂತಹದೊಂದು ರೂಲ್ಸ್ ಜಾರಿಯಾಗಿದೆ. ರೇಷನ್ ಕಾರ್ಡ್ದಾರರು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕೆಂದು ನೋಟಿಸ್ ಅನ್ನ ಅಂಟಿಸಲಾಗಿದೆ. ನ್ಯಾಯಬೆಲೆ ಅಂಗಡಿ ಈ ಹೊಸ ರೂಲ್ಸ್ ನಿಂದ ಗದಗ ನಗರದ ಗಂಗಿಮಡಿ ಪ್ರದೇಶದ ಮಹಿಳೆಯರು ಪರದಾಡಿದ್ದಾರೆ. ತಮ್ಮ ಕೆಲಸ ಬಿಟ್ಟು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ಅಲೆದಾಡುವಂತಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೇಷನ್ ಕೊಡಗಿಲ್ಲ ತೊಂಬರಮ್ಮ ನೀವು ಅಂತಾರ್ರಿ ಸರ್. ಎದಕ್ಕೆ ಕೇಳ್ತಾರಿ ಸರ್ ಅವರು? ನಾವು ಹೋಗಿ ಆಫೀಸ್ನಾಗ ಕೇಳಿ ಬಂದೀವ್ರಿ ಸರ್. ಅದು ಎಲ್ಲ ಹಿಂದ್ರಿಸಿವಿ, ನಾವು ಹೇಳ್ತೀವಿ, ವಿಚಾರ ಮಾಡ್ತೀವಿ, ಎಲ್ಲ ನಿಮ್ಗೆ ಇದು ಮಾಡ್ತೀವಿ. ರೇಷನ್ ಕಾರ್ಡ್ನಾಗ ಹೋಗಿ ರೇಷನ್ ಆಫೀಸ್ನಾಗ ನಿಮ್ಗೆ ರೇಷನ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಫೋನ್ ಹಚ್ಚಿರಿ ಅಂತಾರೆ ಸರ್. ಇದು ಎಲ್ಲ ಗೌರ್ಮೆಂಟ್ ರೂಲ್ಸ್ ಐತೇನ್ರಿ ಸರ್? ನಾವು ಹೋಗಿ ರೇಷನ್ ಹಚ್ಚಿ ಕೇಳಿದ್ರೆ ಗೌರ್ಮೆಂಟ್ಗೆ ಫೋನ್ ಹಚ್ಚಿರಮ್ಮ ಅಂತ ಹೇಳ್ತಾರೆ ಆಫೀಸರ್. ನಾವು ಹೋಗಿ ಇವ್ರದ್ದು ನಂಬರ್ ಇಸ್ಕೊಂಡ್ಬಂದು ನಾವು ಅದೇ ಕೆಲಸ ಮಾಡ್ಬೇಕ್ರಿ ಸರ್. ಇವ್ರಿಗೆ ನಂಬರ್ ಬೇರೆ ಬೇರೆ ಕೊಡ್ತಾರೆ. ನಾವು ಹೋಗಿ ಹಚ್ಚಿದ್ರೆ ಫೋನ್ ಎತ್ತಿಗಿಲ್ರಿ ಸರ್ ಇವ್ರ ಆಫೀಸ್ಗಳು. ನಾವು ಎದಕ್ಕೆ ಸಂಬಂಧ ಅಡ್ಡಾಡ್ಬೇಕ್ರಿ ಸರ್? ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ಹೋದ್ರೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ. ನಾವು ಬಡವರು, 1 ತಿಂಗಳು ರೇಷನ್ ಇಲ್ಲ ಅಂದ್ರೆ ಉಪವಾಸ ಮಲಗಬೇಕು ಅಂತ ಬಡ ಜನರು ಅಳಲನ್ನ ತೋಡ್ಕೊಂಡಿದ್ದಾರೆ. ರದ್ದಿಲ್ರಿ, ನೀವು ತಗೊಂಬರಿ ನಾವು ಕೊಡ್ತೀವಿ. ರದ್ದನ್ನು ಮಾತು ಹೇಳಿಲ್ರಿ ಅವ್ರು. ಜಾತಿ ಆದಾಯ ಕೊಡ್ತೀವಿ ಅಂತಾರ. ಇದೊಂದು ತಿಂಗಳ ನಾವು ಹಂಗಿಂಗ ಅಲದಾಡಿ ಜಾತಿ ಆದಾಯ ತರುಮಟ ಆ ತಿಂಗಳದ ರೇಷನ್ ಹೋಗ್ಬಿಡತ್ರಿ. ಆ ತಿಂಗಳ ರೇಷನ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳ ಕೊಡೋದೇ ಇಲ್ರಿ. ರದ್ದು ಆಗ್ಬಿಟ್ಟೈತಿ. ನೀವು ಒಯ್ದಿಲ್ಲಲ್ರಿ. ಹಿಂಗೆ ಮಾಡಿದ್ರೆ ನಮ್ಮಂತ ಬಡವ್ರ ಮಂದಿ ಎಲ್ಲಿ ಹೋಗ್ಬೇಕ್ರಿ ಸರ್? ಏನಂತ ಮಾಡ್ಬೇಕ್ರಿ ನಾವು? ಏನೋ ಅಲ್ಲಿ ಇಲ್ಲಿ ಸಿಕ್ಕೋರ್ ಕಡೆ ರೇಷನ್ ತರಕ್ಕೆ ಹೋಗಿದ್ರೆ ಅದು 60 ರೂಪಾಯಿ ಕೆಜಿ 70 ರೂಪಾಯಿ ಕೆಜಿ ನಮಗೆ ಸಾಲೋದು ಇಲ್ರಿ. ಅದು ಮೊದಲೇ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅಂತ ಬಡ ಜನರು ಆತಂಕದಲ್ಲಿದ್ದಾರೆ. ಹೀಗಿರುವಾಗ ನ್ಯಾಯಬೆಲೆ ಅಂಗಡಿಯ ಈ ಹೊಸ ರೂಲ್ಸ್ ಶ್ರೀಸಾಮಾನ್ಯರನ್ನ ಕೆರಳಿಸಿರೋದಂತೂ ಸುಳ್ಳಲ್ಲ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು 56 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಆಸ್ಪತ್ರೆ. ಆದರೆ ಏನ್ ಪ್ರಯೋಜನ ಹೇಳಿ? ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ರಕ್ತ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕೋಟಿ, ಬರೋಬ್ಬರಿ 56 ಕೋಟಿ. ಯಾದಗಿರಿಯಲ್ಲಿ 4 ವರ್ಷಗಳ ಹಿಂದೆ 56 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಏಮ್ಸ್ ಆಸ್ಪತ್ರೆ ನಿರ್ಮಿಸಲಾಗಿದೆ. ಪಕ್ಕದಲ್ಲೇ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಲಾಗಿದೆ. ಆದ್ರೆ ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ಏಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿಲ್ಲ ರಕ್ತ ನಿಧಿ ಕೇಂದ್ರ. ಹೊಸ ಏಮ್ಸ್ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಬ್ಲಡ್ ಬ್ಯಾಂಕ್ ತೆರೆದಿಲ್ಲ. ಅಪಘಾತ, ಹೆರಿಗೆ ಅಥವಾ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ರೋಗಿಗಳಲ್ಲಿ ರಕ್ತವೇ ಸಿಗುತ್ತಿಲ್ಲ. ಪರಿಣಾಮ ರೋಗಿಗಳು ನೆರೆಯ ಕಲಬುರಗಿ, ರಾಯಚೂರು, ತೆಲಂಗಾಣ, ಹೈದರಾಬಾದ್ ಅಥವಾ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಘಾತಗಳು ಜಾಸ್ತಿ ಅಂತ ಸಮಯದಲ್ಲಿ ಬ್ಲಡ್ ಇಂದು ಬಹಳ ಮಹತ್ವ ಅದ. ಹಂಗಾಗಿ ಜಿಲ್ಲಾ ಆಸ್ಪತ್ರೆ ಕೂಡ ಆಗಿ 3-4 ವರ್ಷ ಆಯ್ತು. ಅಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಇಲ್ಲ. ರೆಡ್ ಕ್ರಾಸ್ ಸಂಸ್ಥೆ ಕಡೆಯಿಂದ ಆಗಿರ್ತಕ್ಕಂಥ ಹಳೆ ಬ್ಯಾಂಕ್ನ ಅಲ್ಲಿಂದ ಬಂದು ಇಲ್ಲಿ ತರತಕ್ಕಂಥ ಪರಿಸ್ಥಿತಿ ಅದ. ಸುಮಾರು 8-10 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ತದೆ. ಹಂಗಾಗಿ ಸಾರ್ವಜನಿಕರಿಗೆ, ಡೆಲಿವರಿ ಟೈಮ್ ಬಂದಿರತಕ್ಕಂಥ ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಮತ್ತು ಅಪಘಾತ ಆದಂಥ ತುರ್ತು ಚಿಕಿತ್ಸೆ ಟೈಮ್ನಾಗ ಅಪಘಾತ ಆದಂಥ ಸಮಯದಲ್ಲಿ ಬೇಕಾದಂಥ ಬ್ಲಡ್ ಬ್ಯಾಂಕನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ, ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಹಲವಾರು ಕೇಸಸ್ ತಕ್ಷಣ ಉದ್ಘಾಟನೆ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮಾಡಬೇಕು. ಒಂದು ಬಾಟಲ್ ರಕ್ತ ಅಂದ್ರೆ ಸುಮಾರು 300 ml. ರಕ್ತಕ್ಕೆ ಬಡ ರೋಗಿಗಳು 2500 ರೂಪಾಯಿಯಿಂದ 3000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಕೂಡಲೇ ಏಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಸುಮಾರು 14 ವರ್ಷ ಗತಿಸ್ತಾ ಬಂತು. ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಲಡ್ ಬ್ಯಾಂಕ್ ಇರೋದ ಕಾರಣ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ. ಇಲ್ಲದಿದ್ದರೆ ಸಾವು ನೋವುಗಳು ಸಂಭವಿಸಿದರೆ ಮಹಿಳೆಯರಿಗಾಗಿರಲಿ, ಬಣಿತನ ಸಮಯದಾಗಲಿ, ಡೆಲಿವರಿ ಟೈಮ್ನಾಗಲಿ ಮತ್ತು ಅಪಘಾತ ಸಮಯದಲ್ಲಿ ಆಗಿದ್ರೆ ಏನಾದ್ರೆ ಅದಕ್ಕೆ ನೇರ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು
ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಸಾಮಗ್ರಿಗಳನ್ನು ಇಡಲಾಗಿದೆ. ಆದ್ರೆ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕಂತೆ. ಬ್ಲಡ್ ಬ್ಯಾಂಕ್ ಲೈಸೆನ್ಸ್ ಆಲ್ವೇಸ್ ಅಂದರೆ ನಮ್ದು ಕಂಟ್ರಿ ಮಟ್ಟಕ್ಕೆ ಪರ್ಮಿಷನ್ ಅದು. ಸೊ ಅವ್ರದ್ದು ಪರ್ಮಿಷನ್ ತೊಗೊಂಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಲೈಸೆನ್ಸ್ ಇಶ್ಯೂ ಮಾಡ್ತದೆ. ಅವ್ರದ್ದು ಏನು ಕೊರತೆಗಳಿದ್ದು ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಬಂದಾಗ ಹೇಳಿದ್ದಾರೆ, ಅದು ಆಲ್ರೆಡಿ ಫುಲ್ಫಿಲ್ ಮಾಡಿದ್ದೀವಿ. ಇನ್ನೊಂದು ಅಬ್ಸರ್ವೇಷನ್ ಮಾಡಿ ಹಾಕಿದ್ರು, ಅದನ್ನು ಫುಲ್ಫಿಲ್ ಮಾಡಿ ಹಾಕಿದ್ದೀವಿ. ಪೇಪರ್ ವರ್ಕ್ನಲ್ಲೇ ಡಿಲೇ ಇದೆ. ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ಸು ರೆಕ್ರೂಟ್ ಮಾಡ್ತಾ ಇದ್ದೀವಿ. ಅದು ಇನ್ನೊಂದು ಎಷ್ಟು ದಿವಸದಲ್ಲಿ ರಿಕ್ರೂಟ್ಮೆಂಟ್ ಆಯಿತು ಅಂದರೆ ಬ್ಲಡ್ ಬ್ಯಾಂಕ್ ಫುಲ್ಲಿ ಫಂಕ್ಷನಲ್ ಆಗೋದು ಸಾಧ್ಯತೆ ಇದೆ. ಆಸ್ಪತ್ರೆ ಅಂದ ಮೇಲೆ ಬ್ಲಡ್ ಬ್ಯಾಂಕ್ ಇರಲೇಬೇಕು. ಆದ್ರೆ 56 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಏಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ನಿಧಿ ಕೇಂದ್ರ ಇಲ್ಲದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯೋ ರಾಜ್ಯದ ಏಕೈಕ ನದಿ. ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ, ಚಿಮಕೋಡ, ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. 30 ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ. ಹೌದು, ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ 30 ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು. ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ, ತೆಲಂಗಾಣದ ರಾಜಮಂಡ್ರಿ, ವೈಜಾಗ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಇಲ್ಲದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡವ್ರ ಜನರ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಒನ್ ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಜಾಂಪಡದ 3 ಕ್ವಿಂಟಲ್ 4 ಕ್ವಿಂಟಲ್ ಟೋಟಲ್ 10 ಕ್ವಿಂಟಲ್ ಹೋಗ್ತದೆ ಸರ್ ಡೈಲಿ. ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲ ಮಾಡಿದೆವು ಸರ್. ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಬಾಹಿರವಾಗಿದ್ದು ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರಂತೆ. ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ. ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತೇಳಿ ಸೊಸೈಟಿ ನಂದೇ ಸಂಘ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತೇಳಿ ನಾವು ಅದರಲ್ಲಿ ಮೆಂಬರ್ ಇದ್ರೂ ಸಹಿತ ನಮಗೆ ಹಿಡ್ಕೊಳ್ಳಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಿಡಿದ್ರು ಸದಾ ನಮಗೆ ಕೇಸ್ ಮಾಡಿ ನಮ್ಮ ಮೇಲೆ ಒಳಗೆ ಹಾಕದಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಸರ್. ಅದರಲ್ಲಿ ಹರಿಜನ ಗಿರಿಜನ ಯಾರು ಇಲ್ಲ ಸರ್. ಒಬ್ಬರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ಮೆಂಬರ್ ಇದ್ದೇವೆ, ಯಾರಿಗೂ ಹಿಡಿಕೊಡ್ತಿಲ್ಲ. ಒಟ್ಟಿನಲ್ಲಿ ಮಾಂಜ್ರಾ ಜಲಾಶಯದಲ್ಲಿ ಕಳೆದ 30 ವರ್ಷಗಳಿಂದ ಮುಜಾಫರ್ ಖಾನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಬಾಂಗ್ಲಾ ನುಸುಳುಕೋರರ ಹೆಜ್ಜೆ ಗುರುತು ಪತ್ತೆಯಾಗ್ಬಿಟ್ಟಿದೆ. 6 ಮಂದಿಗೆ ದುರ್ಗದ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೋಟೆನಾಡಲ್ಲಿ